ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದವರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸಂಸತ್ ಚಲೋ ಸಂದರ್ಭದಲ್ಲಿ ಪೊಲೀಸರ ಲಾಠಿ ಚಾರ್ಜ್. ಕೇಂದ್ರ ಸರ್ಕಾರದ ವಿರುದ್ಧ ನಟಿ ರಮ್ಯಾ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ದೌರ್ಜನ್ಯಕ್ಕೆ ರಮ್ಯಾ ಕಿಡಿಕಾರ್ತಿದ್ದಾರೆ. ಪ್ರಧಾನ್ ಮಾತ್ರವಲ್ಲ, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು. ಮೋದಿಜಿ ಅಹಂಕಾರ ಬಿಡಿ, ವಿದ್ಯಾರ್ಥಿಗಳ ಭವಿಷ್ಯವನ್ನ ನೋಡಿ, ಅದರ ಬಗ್ಗೆ ಗಮನ ಕೊಡಿ. ವಿದ್ಯಾರ್ಥಿಗಳು ಅವರ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ನಟಿ ರಮ್ಯಾ ಕಿಡಿಕಾರ್ತಾ ಇರುವಂಥದ್ದು. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವ ಎಲ್ಲ ಹಕ್ಕನ್ನ ಹೊಂದಿದ್ದಾರೆ. ವಿದ್ಯಾರ್ಥಿಗಳನ್ನ ಬೆಂಬಲಿಸಿ ನಟಿ ರಮ್ಯಾ ಪೋಸ್ಟ್ ಅನ್ನ ಹಾಕಿದ್ದಾರೆ. ನಟಿ ರಮ್ಯಾ ಇದೀಗ ಪೋಸ್ಟ್ ಅನ್ನ ಹಾಕಿರುವಂಥದ್ದು. ಲಾಠಿ ಚಾರ್ಜ್ ಆಗಿತ್ತು. ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ರು ಸಂಸತ್ ಚಲೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ. ಕೇಂದ್ರ ಸರ್ಕಾರದ ವಿರುದ್ಧ ನಟಿ ರಮ್ಯಾ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ದೌರ್ಜನ್ಯವನ್ನ ಖಂಡಿಸ್ತಾ ಇದ್ದಾರೆ. ಕೇವಲ ಧರ್ಮೇಂದ್ರ ಪ್ರಧಾನ್ ಅಷ್ಟೇ ಅಲ್ಲ, ಗೃಹ ಸಚಿವರಾದಂಥ ಅಮಿತ್ ಶಾ ಕೂಡ ರಾಜೀನಾಮೆಯನ್ನ ಕೊಡಬೇಕು ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ ನಟಿ ರಮ್ಯಾ. ಅದರ ಜೊತೆಯಲ್ಲಿ ನಿನ್ನೆ ಮೋದಿಜಿ ಒಂದು ಏನ್ ವಿಡಿಯೋವನ್ನ ಹಾಕಿದ್ರು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ, ಅದರಲ್ಲೂ ಕೂಡ ಕಮೆಂಟ್ ಅನ್ನ ಹಾಕಿದ್ದಾರೆ ನಟಿ ರಮ್ಯಾ ಅವರು. ಇದೆಲ್ಲವುದು ಅಗ್ರಿ ಮಾಡುವಂತ ವಿಚಾರ, ಬಟ್ ಮೊದಲಿಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ನಟಿ ರಮ್ಯಾ ಒಂದು ಕಮೆಂಟ್ ಅನ್ನ ಕೂಡ ಹಾಕಿದ್ರು ಮೋದಿಜಿ ಅವರ ವಿಡಿಯೋಗೆ. ಏನು ಮೋದಿಜಿ ಅವರು ಅಷ್ಟು ವ್ಯೂಸ್ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋವನ್ನ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ವ್ಯೂವರ್ಸ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾರೆ. ಇಷ್ಟು ವ್ಯೂಸ್ ಬಂದಿದೆ ಅಂತ ಹೇಳ್ತಾರೆ. ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಿಲ್ಲ. ಕೇವಲ ಇನ್ಸ್ಟಾಗ್ರಾಮ್ ಅಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ಟೆ, ಅಷ್ಟು ವ್ಯೂಸ್ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಥ್ಯಾಂಕ್ಸ್ ಅನ್ನ ಹೇಳ್ತಾರೆ ನರೇಂದ್ರ ಮೋದಿ ಅವರು. ಆ ಒಂದು ಪೋಸ್ಟ್ ಅಲ್ಲೇ ನಟಿ ರಮ್ಯಾ ಅವರು ಕೂಡ ಕಿಡಿಯನ್ನ ಕಾರಿದ್ರು. ಜೊತೆಯಲ್ಲಿ ಅಲ್ಲೂ ಕೂಡ ಹೇಳಿದ್ರು. ಇದೀಗ ಮತ್ತೊಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನ ಕೂಡ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಕರೆಕ್ಟ್ ಆಗಿದ್ದಾರೆ, ರೈಟ್ ಪಾತ್ ನಲ್ಲಿ ಹೇಳಿದ್ದಾರೆ. ಅವರು ಹೇಳಿರೋದು ಸತ್ಯ. ಕೇವಲ ಧರ್ಮೇಂದ್ರ ಪ್ರಧಾನ್ ಅಷ್ಟೇ ರಾಜೀನಾಮೆಯನ್ನ ಕೊಡಬೇಕಾಗಿಲ್ಲ, ಅವರನ್ನ ಜೊತೆಯಲ್ಲಿ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ